ಇಂದಿನಿಂದ ಸಂಸತ್ ಅಧಿವೇಶನ ಆರಂಭ ಆಗ್ತಾ ಇದೆ. ಐತಿಹಾಸಿಕ ಮಹಿಳಾ ಮೀಸಲಾತಿ ತಿದ್ದುಪಡಿ ಮಸೂದೆ ಮಂಡನೆ ಆಗಲಿದೆ. ಈ ಹಿನ್ನೆಲೆಯಲ್ಲಿ 3 ದಿನಗಳ ಕಾಲ ಅಧಿವೇಶನ ನಡೆಯಲಿದೆ. ಕ್ಷೇತ್ರ ಪುನರ್ವಿಂಗಡಣೆ, ಶಾಸನ ಸಭೆಗಳ ಸಂಖ್ಯೆ ಹೆಚ್ಚಳ, ವಿಧೇಯಕ ಮಂಡನೆ ಆಗುತ್ತೆ. ವಿಪಕ್ಷಗಳ ತೀವ್ರ ವಿರೋಧ ಇದೆ. ಅದರ ನಡುವೆಯೇ ವಿಧೇಯಕ ಮಂಡನೆ ಆಗ್ತಾ ಇದೆ. ಬಿಜೆಪಿ, ಕಾಂಗ್ರೆಸ್ ಸೇರಿ ಪ್ರಮುಖ ಪಕ್ಷಗಳಿಂದ ವಿಪ್ ಕೂಡ ಜಾರಿಯಾಗಿದೆ. ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಸೀಟು ಮೀಸಲಿಡುವಂತಹ ಐತಿಹಾಸಿಕ ನಾರಿ ಶಕ್ತಿ ವಂದನಾ ಅಧಿನಿಯಮ 2023 2 ಐತಿಹಾಸಿಕ ಸಾಂವಿಧಾನಿಕ ತಿದ್ದುಪಡಿ ಆಗೋದಿದೆ. ತೀವ್ರ ವಿರೋಧ ಕೂಡ ಇದೆ ಪ್ರತಿಪಕ್ಷಗಳಿಂದ. ವಿಪಕ್ಷಗಳ ವಾದ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಮಹಿಳಾ ಮೀಸಲಾತಿ ಮಸೂದೆ ತಕ್ಷಣದಿಂದಲೇ ಜಾರಿಗೆ ಪೂರ್ತಿ ಬೆಂಬಲ. ಮಹಿಳಾ ಮೀಸಲಾತಿ ಹೆಸರಿನಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಜಾರಿಗೆ ಯತ್ನ ಆಗ್ತಾ ಇದೆ. ಜನಸಂಖ್ಯೆ ಆಧಾರಿತ ಕ್ಷೇತ್ರ ಪುನರ್ವಿಂಗಡಣೆ ಆಗ್ತಾ ಇರೋದು. ವಿಪಕ್ಷಗಳು ತಮ್ಮ ವಾದವನ್ನು ಮುಂದೆ ಇಡ್ತಾ ಇವೆ. ಜನಸಂಖ್ಯೆ ನಿಯಂತ್ರಣ ಮಾಡಿದ ದಕ್ಷಿಣ ರಾಜ್ಯಗಳಿಗೆ ಇದರಿಂದ ಹೆಚ್ಚು ನಷ್ಟ ಆಗುತ್ತೆ. ಕ್ಷೇತ್ರಗಳ ಸಂಖ್ಯೆ ಕಡಿಮೆಯಾಗಿ ಈ ರಾಜ್ಯಗಳಿಗೆ ಅನ್ಯಾಯ ಆಗತ್ತೆ. ಇದೆಲ್ಲವನ್ನೂ ಕೂಡ ಪರಿಗಣಿಸಬೇಕು. 2011 ಜನಗಣತಿಯ ಆಧಾರದಲ್ಲಿ ಕ್ಷೇತ್ರಗಳನ್ನು ಪುನರ್ವಿಂಗಡಣೆ ಮಾಡೋದು ಸರಿಯಲ್ಲ. ಜನಸಂಖ್ಯೆ ನಿಯಂತ್ರಣ ಮಾಡಿದ ದಕ್ಷಿಣ ರಾಜ್ಯಗಳಿಗೆ ಇದರಿಂದ ಹೆಚ್ಚು ನಷ್ಟ ಆಗತ್ತೆ. ಕ್ಷೇತ್ರಗಳ ಸಂಖ್ಯೆ ಕಡಿಮೆಯಾಗಿ ಈ ರಾಜ್ಯಗಳಿಗೆ ಅನ್ಯಾಯ ಆಗತ್ತೆ. ಉತ್ತರ ಭಾರತದ ರಾಜ್ಯಗಳಿಗೆ ಹೆಚ್ಚು ಸ್ಥಾನದಿಂದ ಒಕ್ಕೂಟ ವ್ಯವಸ್ಥೆಗೆ ಮಾರಕ. ಸರ್ವಪಕ್ಷ ಸಭೆ ಕರೆಯದಿರೋದು ಕೂಡ ಸರಿಯಲ್ಲ. ವಿಧಾನಸಭಾ ಚುನಾವಣೆಗಳ ನಡುವೆ ಮಸೂದೆ ತರ್ತಾ ಇರೋದು, ಇದರ ಹಿಂದೆ ರಾಜಕೀಯ ಲಾಭ ಇದೆ ಅಂತ ಪ್ರತಿಪಕ್ಷಗಳು ವಾದ ಮಾಡ್ತಾ ಇವೆ, ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಇನ್ನು ಮೋದಿ ಸರ್ಕಾರದ ಸಮರ್ಥನೆ ಏನಿದಕ್ಕೆ ಅಂತ ನೋಡ್ತಾ ಹೋಗೋದಾದ್ರೆ, 2029 ಲೋಕಸಭಾ ಚುನಾವಣೆಗೆ ಮುಂಚೆ ಮಹಿಳಾ ಮೀಸಲಾತಿ ಜಾರಿಯಾಗಬೇಕು. 2023ರ ಮಹಿಳಾ ಮೀಸಲಾತಿ ಕಾಯ್ದೆ ಅನುಷ್ಠಾನಕ್ಕೆ ಸಂವಿಧಾನ ತಿದ್ದುಪಡಿ ಆಗಬೇಕು. 2/3 ಬಹುಮತ ಬೇಕಾದ್ದರಿಂದ ಸಹಕರಿಸುವಂತೆ ವಿಪಕ್ಷಗಳಿಗೆ ಮನವಿ ಮಾಡಲಾಗಿದೆ. ಈಗ ಮಾಡದೆ ಹೋದರೆ ಮಹಿಳಾ ಮೀಸಲಾತಿ ಜಾರಿ ತುಂಬಾ ನಿಧಾನ ಆಗತ್ತೆ. ಲೋಕಸಭಾ ಸ್ಥಾನ ಹೆಚ್ಚಿಸಿ ಮಹಿಳಾ ಮೀಸಲಾತಿ ಜಾರಿ ಮಾಡೋದು ಇದು ಒಂದು ರೀತಿ ದೊಡ್ಡ ಕೊಡುಗೆ ಕೊಟ್ಟ ಹಾಗೆ ಅಂತ ಮೋದಿ ಸರ್ಕಾರ ಸಮರ್ಥನೆಯನ್ನ ಮಾಡಿಕೊಳ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.